ಹಾಯ್, ಕ್ರಿಸ್ತನಲ್ಲಿ ಪ್ರಿಯವಾದವರೇ, ನಿಮ್ಮೆಲ್ಲರಿಗೂ ಕೂಡ ಯೇಸುವಿನ ಸುಮಧುರವಾದ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತೇನೆ. ಎಲ್ಲರೂ ಹೇಗಿದ್ದೀರಾ? ಭಾಳ ಒಂದು ಬಿಸಿಲು ಆರಂಭವಾಗುವಂಥ ದಿನಗಳಲ್ಲಿ ನಾವು ಇದ್ದೇವೆ. ನಿಶ್ಚಯವಾಗಿ ದೇವರೇ ಕೀರ್ತನೆ 121 ಪ್ರಕಾರ ಕರ್ತನೆ ನಮಗೆ ನೆರಳಾಗಿರಲಿ. 5ನೇ ವಾಕ್ಯದ ಪ್ರಕಾರ ನನ್ನ ಪ್ರೀತಿಯ ದೇವಜನರೇ, ಈ ಒಂದು ದಿನ ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ. ದೇವರ ವಾಕ್ಯದಲ್ಲಿ ಎಫೆಸಿ 6ನೇ ಅಧ್ಯಾಯ ಅದರಲ್ಲಿ 7ನೇ ವಾಕ್ಯದಲ್ಲಿ ಪೌಲನು ಒಂದು ಬಹಳ ಬಲವಾದಂಥ ಒಂದು ಮಾತನ್ನು ಆತನು ಎಫೆಸಿಯ ಸಭೆಗೆ ಬರೀತಾರೆ. ಅದು ಏನೆಂದರೆ, ನೀವು ಯಾವುದೇ ಕಾರ್ಯವನ್ನು ಮಾಡುವಾಗ, ನೀವು ಯಾವುದೇ ಒಳ್ಳೆಯ ಒಂದು ಕೆಲಸವನ್ನು ಮಾಡುವಾಗ ಅದನ್ನು ಮನುಷ್ಯರಿಗೆಂದು ಮಾಡ್ತಿದ್ದೀರಿ ಎಂಬುದಾಗಿ ನೆನೆಸದೆ ಅದನ್ನು ದೇವರಿಗೋಸ್ಕರ ಮಾಡಿರಿ ಎಂಬುದಾಗಿ. ಹೌದು ನನ್ನ ಪ್ರೀತಿಯ ದೇವಜನರೇ, ಅನೇಕ ಬಾರಿ ನಾವು ಯಾವುದೇ ಒಂದು ಕೆಲಸವನ್ನು ನಾವು ಮಾಡಬೇಕಾದ್ರೆ ಗುಣಗುಟ್ಕೊಂಡೇ ಮಾಡ್ತೇವೆ ಅಲ್ವಾ? ಕೆಲವೊಬ್ಬರು ಮನೆ ಕೆಲಸ ಮಾಡಬೇಕಾದ್ರೆ ಆ ಕೆಲಸ ಮುಗಿಸೋವರೆಗೂ ಆ ಒಂದು ಗುಣಗುಟ್ಟಿ ಆ ಒಂದು ಕೆಲಸವನ್ನು ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಕೆಲವೊಂದು ಸಮಯದಲ್ಲಿ ಸಭಾಪಾಲಕರು ಪಾಸ್ಟ್ರು ಏನಾದರೂ ಒಂದು ಸೇವೆಯ ವಿಷಯದಲ್ಲಿ ಒಂದು ಕೆಲಸ ಹೇಳ್ಬಿಟ್ರೆ ಅದನ್ನು ಯಾಕಪ್ಪ ನನಗೆ ಹೇಳಿದ್ರು ಎಂಬುದಾಗಿ ದುಃಖ ಪಟ್ಕೊಂಡು ಮಾಡುವಂಥ ಕೆಲಸ. ಎಲ್ಲಾದರೂ ಹೋಗಿ ಬರಬೇಕೆಂಬುದಾಗಿ ಯಾರಾದರೂ ಹೇಳಿದರೆ ಆ ಒಂದು ಹೋಗಿ ಬರುವವರೆಗೂ ಕೂಡ ಆ ಒಂದು ಮನಸ್ಸಿನಲ್ಲಿ ಬೇಜಾರಿಟ್ಕೊಂಡು ನಾವು ಮಾಡುವಂಥ ಕೆಲಸ ಅಲ್ವಾ? ಮನೆಗೆ ಯಾರಾದರೂ ಒಂದು ಅತಿಥಿ ಬಂದ್ಬಿಟ್ರೆ ಅತಿಥಿ ಸತ್ಕಾರವನ್ನು ಸಂತೋಷವಾಗಿ ಮಾಡದೆ ಅಯ್ಯೋ ಬಂದ್ರಲ್ಲ ಎಂಬುದಾಗಿ ನಾವು ಒಂದು ದುಃಖಿತರಾಗಿ ಮಾಡುವಂಥ ಒಂದು ಕೆಲಸ. ಹೌದು ನನ್ನ ಪ್ರೀತಿಯ ದೇವಜನರೇ, ಆದರೆ ಈ ಒಂದು ಸಮಯದಲ್ಲಿ ದೇವರು ನಮ್ಮೊಂದಿಗೆ ಮಾತನಾಡ್ತಿರುವಂಥ ಕಾರ್ಯ ಏನು ಗೊತ್ತಾ? ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ದೇವರು ಅದನ್ನು ಗಮನಿಸುವಂಥ ದೇವರು ಆತನಾಗಿದ್ದಾನೆ. ನಾವು ಅಂತರೇಂದ್ರದಲ್ಲಿ ಆತನು ನೋಡಿ ನಮ್ಮನ್ನು ಬಹಿರಂಗವಾಗಿ ಆಶೀರ್ವದಿಸುವ ದೇವರಲ್ವಾ? ಅದರಿಂದ ಕೆಲವೊಂದು ಸಮಯದಲ್ಲಿ ನಾವು ಗುಣಗುಟ್ಕೊಂಡು ಮಾಡುವಂಥದ್ದು ದೇವರಿಗೆ ಇಷ್ಟ ಇಲ್ಲ. ಇಸ್ರಾಯೇಲ್ ಜನರು ಅವರು ದೇವರ ಒಂದು ವಾಗ್ದಾನವನ್ನು ನಂಬಿ ಅವರು ಆ ಒಂದು ಹಾಲು ಜೇನು ಹರಿಯುವಂಥ ದೇಶಕ್ಕೆ ಅವರು ನಡೆದುಕೊಂಡು ಬಂದಂಥದ್ದು, ಅದು ವಿಧೇಯತೆ ತೋರಿಸಿದರೂ ಕೂಡ ಆ ವಿಧೇಯತೆಗೆ ಅರ್ಥನೇ ಇರಲಿಲ್ಲ. ಕಾರಣ ಅವರು ದಾರಿ ಉದ್ದಕ್ಕೂ ಗುಣಗುಟ್ಕೊಂಡೇ ಬಂದು ತಮ್ಮ ಆಶೀರ್ವಾದವನ್ನು ಕಳ್ಕೊಂಡ್ರು, ತಮ್ಮ ಜೀವವನ್ನು ಕಳ್ಕೊಂಡ್ರು. ಕಡೆಯದಾಗಿ ಲಕ್ಷಾಂತರ ಜನರು ಹೊರಗೆ ಬಂದರೂ ಕೂಡ ಕಡೆಯದಾಗಿ ಕೆಲವರು ಮಾತ್ರನೇ ಒಳಗೆ ಆ ಒಂದು ಕಾನಾನನ್ನು ಸೇರಿದ್ರು. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ನಾವು ಯಾವಾಗಲೂ ಗುಣಗುಡ್ತೇವೆ, ಯಾವ ಕಾರ್ಯವನ್ನು ನೋಡಿದ್ರೂ ಗುಣಗುಡ್ತೇವೆ. ಆ ಗುಣಗುಟ್ಟುವಿಕೆ ನಿಶ್ಚಯವಾಗಿ ನಮ್ಮ ಜೀವಿತದಲ್ಲಿ ಶಾಪವಾಗಿ ಅದು ಮಾರ್ಪಡ್ತದೆ. ಆದರೆ ಆ ಗುಣಗುಟ್ಟುವಿಕೆ ನಮ್ಮಲ್ಲಿ ಬರಕೂಡ್ದಂದ್ರೆ ನಾವು ಏನು ಮಾಡಬೇಕು? ಯಾವುದೇ ಒಂದು ಕಾರ್ಯವನ್ನು ನಾವು ಮಾಡಬೇಕಾದ್ರೆ, ಒಂದು ಕೆಲಸ ಯಾರೇ ಹೇಳಿದರು, ಏನೇ ನಾವು ಮಾಡಬೇಕಂದ್ರೂ ಕೂಡ ನಾವು ಯಾವ ರೀತಿಯಲ್ಲಿ ಮಾಡಬೇಕು? ಗುಣಗುಟ್ಟದೆ ನಾನು ಮನುಷ್ಯರಿಗಂತ ಮಾಡ್ತಾ ಇಲ್ಲ, ಇದು ದೇವರಿಗೋಸ್ಕರ ನಾನು ಮಾಡ್ತೇನೆ ಎಂಬುದಾಗಿ ಆ ಒಂದು ಪರಿಜ್ಞಾನದಿಂದ ನೀವು ಯಾವುದೇ ಕೆಲಸವನ್ನು ಮಾಡುವುದಾದರೂ ಅದು ದೊಡ್ಡ ಆಶೀರ್ವಾದವಾಗಿ ನಿಮ್ಮ ಜೀವಿತದಲ್ಲಿ ಮಾರ್ಪಡಲಿಕ್ಕಿದೆ. ನೀವು ಹಾಗೆ ಮಾಡುವಿರಾ? ಇನ್ಮೇಲೆ ಏನೇ ಕೆಲಸ ಇದ್ರು, ದೇವರೇ ಅದು ನಾನು ನಿನಗೋಸ್ಕರ ಮಾಡ್ತೇನೆ, ಯಾವ ಮನುಷ್ಯನಿಗೋಸ್ಕರ ಮಾಡೋದಿಲ್ಲ ಎಂಬುದಾಗಿ ನೀವು ಮಾಡೋದಾದರೆ ದೊಡ್ಡ ಸಮಾಧಾನ, ಸಂತೋಷ ನಿಮ್ಮೊಳಗೆ ತುಂಬಲ್ಪಡ್ತದೆ. ಪ್ರಿಯರೇ, ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವಿರಾ? ತಂದೆಯಾದ ದೇವರೇ, ಅನೇಕ ಸಮಯದಲ್ಲಿ ಸ್ವಾಮಿ ನಾವು ನಿಮಗೋಸ್ಕರವಾಗಿ ಎಂಬುದಾಗಿ ಯೋಚನೆಯೂ ಮಾಡದೆ, ನಾವು ಮನತೃಪ್ತಿ ಇಲ್ಲದೆ ಗುಣಗುಟ್ಕೊಂಡೆ ಅದ್ರ ಬಗ್ಗೆ ಮಾತನಾಡ್ತಾನೆ ಸ್ವಾಮಿ, ನಾವು ಸಮಾಧಾನ ಇಲ್ಲದೆ ಅನೇಕ ಕೆಲಸಗಳನ್ನ ಮಾಡಿರ್ತೇವೆ. ಅದಕ್ಕಾಗಿ ನಮ್ಮನ್ನು ಕ್ಷಮಿಸಿ ಸ್ವಾಮಿ. ನಿನ್ನ ಸೇವೆಯ ಕಾರ್ಯಗಳಲ್ಲಿಯೂ ಕೂಡ ಪ್ರಾರ್ಥನೆಯನ್ನು ಕೂಡ ಅನೇಕ ಬಾರಿ ದೇವರೇ ಗುಣಗುಟ್ಕೊಂಡೇ ನಾವು ಮಾಡ್ತೇವೆ. ಯೇಸುವಿನ ನಾಮದಲ್ಲಿ ಅದು ಮಾರ್ಪಡಲಿ ಸ್ವಾಮಿ. ಹರ್ಷ ಹೃದಯದೊಂದಿಗೆ ದೇವರೇ, ಪರಿಶುದ್ಧಾತ್ಮನಿಂದ ಉಂಟಾಗುವ ಸಂತೋಷದಿಂದ ದೇವರೇ, ಯಾವ ಮನುಷ್ಯನನ್ನು ಮೆಚ್ಚಿಸುವುದಕ್ಕೆ ಅಲ್ಲ, ನನ್ನ ದೇವರು ಅಂತರೇಂದ್ರಿಯದಲ್ಲಿ ನನ್ನನ್ನು ನೋಡುವ ದೇವರು, ಬಹಿರಂಗವಾಗಿ ನನ್ನನ್ನು ಆಶೀರ್ವದಿಸುವ ದೇವರೆಂಬುದಾಗಿ ನಂಬಿ ನಿನ್ನನ್ನು ಪ್ರಿಯಪಡಿಸುವುದಕ್ಕಾಗಿ, ನಿನ್ನನ್ನು ಸಂತೋಷಪಡಿಸುವುದಕ್ಕಾಗಿ, ನಿನಗೋಸ್ಕರವಾಗಿಯೇ ನಾವು ಮಾಡುವಂತೆ ನೀವು ಸಹಾಯ ಮಾಡಿ ಸ್ವಾಮಿ. ಈ ದಿನವೂ ಕೂಡ ನಮಗೆ ನೀವು ಇಟ್ಟಿರುವಂಥ ಎಲ್ಲ ಕೆಲಸಗಳಲ್ಲಿಯೂ ನಾವು ಯಾವ ಕಾರಣಕ್ಕೂ ಮಾತನಾಡದೆ, ಅದಕ್ಕೆ ನಕಾರಾತ್ಮಕವಾಗಿ ಮಾತನಾಡದೆ, ಗುಣಗುಟ್ಟದೆ ನಿನಗಾಗಿ ನಾವು ಮಾಡುವಂತೆ ಸಹಾಯ ಮಾಡಿರಿ. ಸ್ತುತಿ, ಘನ, ಮಾನ, ಮಹಿಮೆ ನೀನೊಬ್ಬನಿಗೆ ಸಮರ್ಪಿಸ್ತೇನೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಹೇರಾಳವಾಗಿ ಆಶೀರ್ವದಿಸಲಿ. ಆಮೇನ್.